ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಾಗಣಗೆರೆ ಗ್ರಾಮದಲ್ಲಿ ಶ್ರೀ ರುದ್ರಮುನೇಶ್ವರ ನವೋದಯ ತರಬೇತಿ ಶಾಲೆ ಹಿರೇಮಠ್ ಮಾಗಣಗೆರ 4ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಏಕಾಕ್ಷರ ಶಿವಾಚಾರ್ಯರು, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬಾಬುಗೌಡ ಬಿರಾದರ್, ಮಾಜಿ ಭೂ ನ್ಯಾಯ ಮಂಡಳಿ ಸದಸ್ಯರು ಸಾಸಾಬಾಳ, ಶಾಲೆಯ ಸಂಚಾಲಕರಾದ ನಿಂಗಣ್ಣ ಕಾರುಗೊಂಡ ಸರ ಹಾಗೂ ಶಿಕ್ಷಕಿಯರು, ಸಿಬ್ಬಂದಿ ವರ್ಗದವರು, ಶಾಲೆಯ ಮಕ್ಕಳು ಹಾಗೂ ಊರಿನ ಗುರು ಹಿರಿಯರು ಮತ್ತು ರಾಜಕೀಯ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಂತೇಶ್ ಬಿರಾದರ್. ಈಗಾಗಲೇ ಸರ್ ಸಸಾಬಳದ ಮುಖ್ಯ ಗುರು ನಿಮ್ಮೆಲ್ಲರೂ ಕೂಡ ತಿಳಿದ ಹಾಗೆ ನಿಮ್ಮ ಮಕ್ಕಳನ್ನ ಪ್ರತಿಭೆಯನ್ನ ಮನೋರಂಜನಾ ಕಾರ್ಯಕ್ರಮ ನೋಡೋದಕ್ಕೋಸ್ಕರವಾಗಿ ತಾವೆಲ್ಲರೂ ಕೂಡ ಅತ್ಯಂತ ಕಾತುರದಿಂದ ಕುಂತೀರಿ. ಹೇಳೋದಿಷ್ಟೇ ಏನಪ್ಪಾ ಅಂತಂದ್ರೆ, ಮನೆಯೇ ಮೊದಲ ಪಾಠಶಾಲೆ, ಕಾಲದಲ್ಲ ಗುರು, ಜನತೆಯಿಂದ ಕಲಿತ ನಾವೇ ತನ್ನರು ಎನ್ನುವ ಹಾಗೆ ನೀವು ಮಕ್ಕಳನ್ನ ಆಸ್ತಿ ಮಾಡೋದಕ್ಕಿಂತ ನಿಮ್ಮ ಮಕ್ಕಳನ್ನ ಆಸ್ತಿ ಮಾಡೋದ್ರಿಂದ ಮಕ್ಕಳು ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ವಿಶೇಷವಾಗಿ ಮಾಗಣಗೆರೆಯ ಶ್ರೀ ಗುರು ರುದ್ರಮುನೀಶ್ವರ ಹಿರೇಮಠದೊಳಗ ನಮ್ಮ ನಿಂಗಣ್ಣ ಮಾಸ್ತರ್ ಸಾಸಾಬಾಳವರು ಬಹಳ ಪ್ರಯತ್ನದೊಂದಿಗೆ, ಪರಿಶ್ರಮದೊಂದಿಗೆ ಈ ಶಾಲೆಯನ್ನು ಅತ್ಯಂತ ಪರಿಶ್ರಮದಿಂದ ಪ್ರಯತ್ನದಿಂದ ಈ ಶಾಲೆಯನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಮಕ್ಕಳಲ್ಲಿ ಅನೇಕ ಪ್ರತಿಭೆಗಳಿರ್ತವೆ. ಆ ಪ್ರತಿಭೆಯನ್ನ ಗುರುತಿಸುವಂತಹ ಕೆಲಸವನ್ನ ಶಿಕ್ಷಕ ಮತ್ತು ತಂದೆ ತಾಯಿಗಳು ಮಾಡಿದಾಗ ಮಾತ್ರ ಆ ಮಕ್ಕಳು ಉನ್ನತವಾದಂತಹ ಸಾಧನೆಯನ್ನ ಮಾಡ್ತಾರನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತೇನೆ. ಇಲ್ಲಿ ಕುಳಿತಿರುವಂತ ಪ್ರತಿಯೊಬ್ಬ ತಾಯಿಯಂದರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಈ ಜಗತ್ತು ಹೆದರೋದು ಯಾವಂದ ಅಂತ ಕೇಳಿದ್ರೆ ಅದು ಶಕ್ತಿಯಿಂದ ಅಲ್ಲ, ಈ ಜಗತ್ತು ಹೆದರೋದು ಬಲದಿಂದ ಅಲ್ಲ, ಈ ಜಗತ್ತು ಹೆದರೋದು ಯಾವುದರಿಂದ ಅಂತ ಕೇಳಿದ್ರೆ ಈ ಜಗತ್ತು ಹೆದರೋದು ಅದು ಜ್ಞಾನ ಸಂಪತ್ತಿನಿಂದ ಮಾತ್ರ ಅನ್ನುವಂತ ಮಾತನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದ. ಅಂತಹ ಮಕ್ಕಳಿಗೆ ಒಳ್ಳೆಯದಾದಂತ ಶಿಕ್ಷಣ, ಒಳ್ಳೆಯದಾದಂತ ಸಂಸ್ಕಾರವನ್ನ ಕೊಟ್ಟಾಗ ನಮ್ಮ ಮಕ್ಕಳು ಉನ್ನತೋನ್ನತವಾದಂತ ಸಾಧನೆಯನ್ನ ಮಾಡ್ತಾರನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಇಂತಹ ಅದ್ಭುತವಾದಂತ ಕಾರ್ಯಕ್ರಮದೊಳಗ ನೋಡಿ ಮಕ್ಕಳು ಬಹಳ ಸುಂದರವಾಗಿ ಹೊಸ ಹೊಸ ಬಟ್ಟೆಯನ್ನ ತೊಡಿಸಿಕೊಂಡು ನಿಮ್ಮ ಮುಂದೆ ನೃತ್ಯವನ್ನ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಅಪ್ಪು ಡ್ಯಾನ್ಸ್ ಅಂತ ಅಪ್ಪು ಡ್ಯಾನ್ಸ್ ಅನ್ನ ನೋಡಕ್ಕೆ ತಾವೆಲ್ಲರೂ ಕೂಡ ಅತ್ಯಂತ ಕಾಮನ್ನ ಕಾಯ್ದಿದ್ದೀರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತಹ ಮಕ್ಕಳನ್ನ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಬೆನ್ನ ತಟ್ಟುವಂತ ಕೆಲಸವನ್ನ ನಮ್ಮ ಶ್ರೀಮಠ ಸದಾಕಾಲ ಮಾಡ್ತದನ್ನುವಂತ ಮಾತನ್ನ ಹೇಳ್ತಾ ನನ್ನ ಎರಡು ಮಾತುಗಳು ವಿರಾಮ ತಿಳಿಸಬೇಕು. ಅದಕ್ಕಾಗಿ ನಾನು ಸಾಸಾಬಾಳ ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳುತ್ತೆ ಪ್ರಯತ್ನಿಸ್ತಾ ಇದ್ದೇನೆ. ಯಾಕಂದ್ರೆ ಒಂದು ಊರಿನ ಒಬ್ಬ ವ್ಯಕ್ತಿ ಬೇರೆ ಒಂದು ಊರಲ್ಲಿ ಹೋಗಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹಳ ಕಠಿಣವಾದಂತಹ ಕೆಲಸ. ಆದರೆ ಮಾಗಣಗೆರೆ ಈ ಗ್ರಾಮದ ಸಮಸ್ತ ತಾಯಂದಿರು, ಅಣ್ಣ ತಮ್ಮಂದಿರು, ನೀವು ಒಳ್ಳೆಯ ಒಂದು ಸಹಕಾರ ಮತ್ತು ಪ್ರಚೋದನೆಯನ್ನು ಕೊಡಿದ ಪ್ರತಿಫಲವಾಗಿ ನಿಂಗಣ್ಣ ಅವರು 4ನೇ ವರ್ಷ ಯಶಸ್ವಿಯಾಗಿ ನಿಮ್ಮ ಗ್ರಾಮದಲ್ಲಿ ಒಂದು ತರಬೇತಿ ಕೇಂದ್ರವನ್ನ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ ಅನ್ನೋ ಮಾತನ್ನ ಅಭಿಮಾನದಿಂದ ಹೇಳಬೇಕಾಗ್ತದೆ. ಈ ಒಂದು ಕಾಲದಲ್ಲಿ ಈ ಮಠದ ಪೂಜ್ಯರು ಕೂಡ ಅವರಿಗೆ ಅನೇಕ ರೀತಿಯಿಂದ ಸಹಾಯ ಸಹಕಾರವನ್ನ ಮಾಡಿದ್ದಾರೆ ಅಂತ ಮಾತನ್ನ ಆತ ನನ್ನೊಂದಿಗೆ ಅನೇಕ ಸಲ ಹಂಚಿಕೊಂಡಿದ್ದಾನೆ. ಈ ಮಠದ ಒಂದು ಕೃಪಾಶೀರ್ವಾದದಲ್ಲಿ ನಾನು ಇವತ್ತು ಇಲ್ಲಿ ಶಿಕ್ಷಣ ಸಂಸ್ಥೆಯನ್ನು ನಾನು ನಡೆಸ್ತಾ ಇದ್ದೇನೆ ಅನ್ನುವಂತ ಮಾತನ್ನು ಅವನು ಯಾವಾಗ ನಮಗೆ ಹೇಳ್ತಾ ಇದ್ದ. ಅದಕ್ಕಾಗಿ ನಾನು ಮತ್ತೆ ಇದೇ ಸಂದರ್ಭದಲ್ಲಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಂಡು ಹೇಳ್ತೇನೆ, ಬೇಲೂರಿನಿಂದ ಒಬ್ಬ ಹುಡುಗ ನಿಮ್ಮೂರಲ್ಲಿ ಬಂದು ಮುಸುಕಾದ ಮಕ್ಕಳಲ್ಲಿ ಮಾಂಸದ ಮುದ್ದೆ ಅಂತಿರುವಂತಹ ಮಕ್ಕಳಲ್ಲಿ ಜ್ಞಾನ ಭಾಂಡಾರವನ್ನ ಬಿತ್ತಬೇಕಾಗಿ ಬಿತ್ತುವ ಸಲುವಾಗಿ ತನ್ನ ನೌಕರಿಯನ್ನು ಬಿಟ್ಟು ಬಂದು ಈ ಗ್ರಾಮದಲ್ಲಿ ಒಂದು ತರಬೇತಿ ಕೇಂದ್ರವನ್ನ ಪ್ರಾರಂಭಿಸಿದ್ದರಿಂದ ಅವನಿಗೆ ನಿಮ್ಮೆಲ್ಲರ ಸಹಾಯ ಸಹಕಾರ ಸದಾಕಾಲ ಇರಬೇಕು. ಆ ಸಹಾಯ ಸಹಕಾರ ನೀವು ಕೊಟ್ಟರೆ ಆತ ಇಲ್ಲಿ ಒಳ್ಳೆಯ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯದ. ಯಾಕಂದ್ರೆ ಶಿಕ್ಷಕ ವೃತ್ತಿಯಲ್ಲಿ ಇರುವಂತವರಿಗೆ ಮಾನಸಿಕವಾಗಿ ಯಾವುದೇ ಗ್ರಾಮದಲ್ಲಿ ತೊಂದರೆ ಆದ್ರೆ ಆತನಿಂದ ಒಳ್ಳೆಯ ಬೋಧನೆ ಕೊಡೋಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಾನು ನನ್ನ ವೃತ್ತಿ ಜೀವನದಲ್ಲಿ ಸಾಕಷ್ಟು ಅನುಭವಗಳನ್ನು ಕಲಿತೇನೆ. ಅದೇ ಒಂದು ರೀತಿಯಲ್ಲಿ ನಿಂಗಣ್ಣ ಅವರಿಗೆ ಮಾಗಣಗೆರೆ ಗ್ರಾಮದ ಸಮಸ್ತ ತಾಯಂದಿರು, ಹಿರಿಯರು, ಸ್ನೇಹಿತರು